ನೀವು ಹೈವೇಲೆಲ್ಲಾದರೂ ಪೆಟ್ರೋಲ್ ಬಂಕಲ್ಲಿ ಕಾರ್ಡ್ ಸ್ವೈಪ್ ಮಾಡಿರ್ತೀರಾ, 3-4 ಸಲ ಟ್ರೈ ಮಾಡಿದಾಗಲೂ ಟ್ರಾನ್ಸಾಕ್ಷನ್ ಫೇಲ್ ಅಂತ ಬಂದಿರುತ್ತೆ. ಅದಾದಮೇಲೆ ಪೇಮೆಂಟ್ ಆಗುತ್ತೆ. ಇದು ನಿಮಗೆ ನಾರ್ಮಲ್ ಅಂತ ಅನ್ನಿಸ್ತಿರ್ಬೋದು, ಬಟ್ ಇದು ನಾರ್ಮಲ್ ಅಲ್ಲ, ದೊಡ್ಡ ಸ್ಕ್ಯಾಮ್. ಇದನ್ನ ಕಾರ್ಡ್ ಸ್ಕಿಮ್ಮಿಂಗ್ ಸ್ಕ್ಯಾಮ್ ಅಂತ ಹೇಳ್ತಾರೆ. ನೀವು ಸ್ವೈಪ್ ಮಾಡಿದಾಗ ಆ ಸ್ಕಿಮ್ಮಿಂಗ್ ಮಷೀನು ನಿಮ್ಮ ಕಾರ್ಡ್ನ ಡೇಟಾ ಪಿನ್ ಅನ್ನ ಕಾಪಿ ಮಾಡಿಟ್ಕೊಂಡಿರುತ್ತೆ. ಇದನ್ನ ಯೂಸ್ ಮಾಡಿಕೊಂಡು ಡ್ಯೂಪ್ಲಿಕೇಟ್ ಕಾರ್ಡ್ ಮಾಡಿ ಫ್ರಾಡ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಇದು ಪೆಟ್ರೋಲ್ ಬಂಕ್ಗೆ ಮಾತ್ರ ಸೀಮಿತ ಆಗಿಲ್ಲ, ರೆಸ್ಟೋರೆಂಟು, ATMಗಳು, ಸಣ್ಣ ಪುಟ್ಟ ಶಾಪ್ಗಳಲ್ಲೂ ಕೂಡ ನಡೆಯುತ್ತೆ. ಈ ಸ್ಕ್ಯಾಮ್ ಇಂದ ಬಚಾವಾಗಬೇಕಾ? ಹಾಗಿದ್ರೆ ಈ 3 ಅಂಶಗಳನ್ನ ನೆನಪಲ್ಲಿಟ್ಕೊಳ್ಳಿ. ಮೊದಲನೇದು, ನೀವು ಕಾರ್ಡ್ ಸ್ವೈಪ್ ಮಾಡಿದಾಗ ಡಿಕ್ಲೈನ್ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಬ್ಯಾಂಕ್ ಇಂದ ಮೆಸೇಜ್ ಬರುತ್ತೆ. ಒಂದು ವೇಳೆ ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮು ಕಾರ್ಡ್ ಸ್ವೈಪ್ ಮಾಡೋದಕ್ಕೆ ಹೋಗಬೇಡಿ. ಎರಡನೇದು, ಕಾರ್ಡ್ ಸ್ವೈಪ್ ಮಾಡೋ ಬದಲು ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಅಥವಾ ವರ್ಚುವಲ್ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿ. ಇದರಿಂದ ಕಾರ್ಡ್ ಸ್ಕಿಮ್ಮಿಂಗ್ ಸ್ಕ್ಯಾಮ್ ಇಂದ ತಪ್ಪಿಸ್ಕೋಬಹುದು. ಮೂರನೇದು, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಅನ್ನ ಡಿಸೇಬಲ್ ಮಾಡಿ, ಹಾಗೇನೆ ಕಾರ್ಡ್ ಲಿಮಿಟ್ ಅನ್ನ ಸೆಟ್ ಮಾಡಿ. ಇದರಿಂದ ಫ್ರಾಡ್ ಆಗೋದನ್ನ ತಪ್ಪಿಸಬಹುದು. ಕಾರ್ಡ್ ಸ್ಕಿಮ್ಮಿಂಗ್ ಸ್ಕ್ಯಾಮ್ ಅನ್ನ ನೀವು ಕೂಡ ತಪ್ಪಿಸಬಹುದು. ಹೇಗೆ? ಈ ಇನ್ಫಾರ್ಮೇಶನ್ ಅನ್ನ ಬೇರೆಯವ್ರ ಜೊತೆಗೆ ಶೇರ್ ಮಾಡಿ. ಬಾಸ್ವಾಲಾ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.